ಹುಷಾರಿಲ್ಲ, ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂತ ಹೇಳಿ ನೀವು ಕೂಡ ನಿಮ್ಮ ಹತ್ರ ಅಕ್ಕಪಕ್ಕ ಯಾವುದೋ ಏರಿಯಾಗಳಲ್ಲಿ ಒಂದು ಸಣ್ಣ ಪುಟ್ಟ ಕ್ಲಿನಿಕ್ ಅಥವಾ ಡಾಕ್ಟರ್ಸ್ ಹತ್ರ ತೋರಿಸೋ ಮುನ್ನ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಐಟಿ ಸಿಟಿಯಲ್ಲಿ ಇದ್ದಾನೊಬ್ಬ ಯಮದೂತ ಡಾಕ್ಟರ್ ಇಲ್ಲಿ ಅನಾರೋಗ್ಯ ಅಂತ ಏನಾದ್ರೂ ಹೋದ್ರೆ ಜೀವ ತೆಗೆದೇ ಬಿಡ್ತಾರೆ. ರೋಗಿಗಳ ಜೀವದ ಜೊತೆ ನಕಲಿ ವೈದ್ಯನ ಚೆಲ್ಲಾಟ ನಡೀತಾ ಇದೆ. ಹುಷಾರಿಲ್ಲ ಅಂತ ಹೋದ್ರೆ ಹುಷಾರಾಗಿರ್ಬೇಕು ನೀವು, ಜೀವಕ್ಕೆ ಇಲ್ಲಿ ಗ್ಯಾರಂಟಿನೇ ಇಲ್ಲ. ರಾಜ್ ರಿಯಾಲಿಟಿ ಚೆಕ್ ನಲ್ಲಿ ಡೇಂಜರ್ ಡಾಕ್ಟರ್ ಈಗ ಲಾಕ್ ಆಗಿದ್ದಾನೆ. ಯುನಾನಿ ಆಯುರ್ವೇದ ಓದಿ ಅಲೋಪತಿ ಪ್ರಾಕ್ಟೀಸ್ ಮಾಡಿರುವಂಥದ್ದು. ನಾಗರಬಾವಿಯ ಸ್ಫೂರ್ತಿ ಪಾಲಿ ಕ್ಲಿನಿಕ್ನ ಡಾಕ್ಟರ್ ಪ್ರಕಾಶ್ ಆಯುರ್ವೇದ ನೋಂದಣಿಯಲ್ಲಿ ಅಲೋಪತಿ ಚಿಕಿತ್ಸೆ ಕೊಡ್ತಾ ಇದ್ದಾನಂತೆ. ಹೀಗೆ ಇವರು ಓದಿರೋದಕ್ಕೂ ಅಥವಾ ಚಿಕಿತ್ಸೆ ಕೊಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಈಗ ರಾಜ್ ರಿಯಾಲಿಟಿ ಚೆಕ್ ನಲ್ಲಿ ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. ಹುಷಾರಿಲ್ಲ ಅಂತ ಹೇಳಿ ಹೆಚ್ಚು ಕಡಿಮೆ ಅರ್ಜೆಂಟಲ್ಲಿ ಎಲ್ಲೋ ಒಂದು ತೋರಿಸ್ಬೇಕು ಅಂತ ಹೇಳಿ ನಾವು ಹೋಗ್ಬಿಡ್ತೀವಿ. ಅದಕ್ಕೂ ಮುನ್ನ ಸ್ವಲ್ಪ ಹೆಚ್ಚು ಕಡಿಮೆ ನೋಡಬೇಕಾಗತ್ತೆ, ವಿಚಾರಿಸಬೇಕಾಗತ್ತೆ. ಇವರು ಓದಿರೋವಂಥವ್ರು ಏನು ನಿಜವಾಗ್ಲೂ ಕೂಡ ಇವರು ಡಾಕ್ಟರ್ಸ್ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಹೇಗೆ ನೋಡ್ತಾರೆ, ಅದು ಕೂಡ ನೋಡಬೇಕಾಗತ್ತೆ. ಈಗ ಐಟಿ ಸಿಟಿಯಲ್ಲಿ ಯಮದೂತ ಡಾಕ್ಟರ್ ಅನ್ನೋಂಥದ್ದು ಬಯಲಾಗ್ತಾ ಇದೆ ನೋಡಿ. ಅದರಲ್ಲೂ ಕೂಡ ರಾಜ್ ರಿಯಾಲಿಟಿ ಚೆಕ್ ಮಾಡಿತ್ತು. ಈ ರಿಯಾಲಿಟಿ ಚೆಕ್ ಅಲ್ಲಿ ಈ ಡೇಂಜರ್ ಡಾಕ್ಟರ್ ಲಾಕ್ ಆಗಿದ್ದಾನೆ. ಎಲ್ಲ ಸತ್ಯ ಈಗ ಹೊರಗೆ ಬರ್ತಾ ಇದೆ. ಇದೀಗ ಈ ಒಂದು ರಾಜ್ ರಿಯಾಲಿಟಿ ಚೆಕ್ ನಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಅಂತಂದ್ರೆ ಇವ್ರು ಕೊಡ್ತಾ ಇರುವಂತ ಚಿಕಿತ್ಸೆ, ಅದರ ಜೊತೆಗೆ ಇವರು ಓದಿರುವಂತ ಶಿಕ್ಷಣ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಹುಷಾರಿಲ್ಲ ಅಥವಾ ಏನೋ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂತ ಹೇಳಿ ಹೋದ್ರೆ ಇಲ್ಲಿ ನಾವು ಬದುಕ್ ಬರ್ತೀವಿ ಅನ್ನೋಂಥದ್ದೇ ಗ್ಯಾರಂಟಿ ಇಲ್ಲ. ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ ನೋಡಿ. ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತ ಡಾಕ್ಟರ್ ಈಗ ರಾಜ್ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆ ಹಾಕಿದ್ದಾನೆ. ಅನಾರೋಗ್ಯ ಅಂತ ಹೇಳಿ ಕ್ಲಿನಿಕ್ಗೆ ಬಂದಿದ್ದಂತ ಗುರುಮೂರ್ತಿ ಅನುಮಾನ ಬಂದು ಪ್ರಕಾಶ್ನ ಪ್ರಶ್ನೆ ಮಾಡ್ತಾನೆ. ಗುರುಮೂರ್ತಿ ಪ್ರಕಾಶ್ ನಕಲಿ ಡಾಕ್ಟರ್ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ವೈದ್ಯರ ದಾಖಲೆ ಕೇಳಿದ ಮೇಲೆ ಗುರುಮೂರ್ತಿಗೆ ಬೆದರಿಕೆ ಕರೆ ಕೂಡ ಬಂದಿದೆಯಂತೆ. ಪ್ರಕಾಶ್ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವ ಆರೋಪ ಈಗ ಗುರುಮೂರ್ತಿ ಮಾಡ್ತಾ ಇದ್ದಾರೆ. ಆಯುರ್ವೇದ ದಾಖಲೆ ಇಟ್ಟುಕೊಂಡು ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನುವಂತ ಆರೋಪ ಈಗ ಗುರುಮೂರ್ತಿ ಮಾಡ್ತಾ ಇರುವಂಥದ್ದು. ಇವರು ಕೂಡ ಏನೋ ಹುಷಾರಿಲ್ಲ ಅಂತ ಹೇಳಿ ಹೋಗಿರ್ತಾರೆ ಡಾಕ್ಟರ್ ಹತ್ರ. ಅದಾದ ನಂತರ ಇವ್ರಿಗೂ ಎಲ್ಲೋ ಒಂದು ರೀತಿಯಾಗಿ ಅನುಮಾನ ಬಂದಿದೆ. ಇವ್ರು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟು ಅಥವಾ ನಡೆದುಕೊಳ್ತಾ ಇರುವಂತ ರೀತಿ ಇದೆಲ್ಲವೂ ಕೂಡ ನೋಡಿ ಪ್ರಕಾಶ್ ಅಂದ್ರೆ ಡಾಕ್ಟರ್ ಪ್ರಕಾಶ್ ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವರನ್ನ ಪ್ರಶ್ನೆ ಮಾಡಿರ್ತಾರೆ. ಇನ್ನ ಒಂದು ನಮಗೆ ಈ ಒಂದು ವೈದ್ಯರಿಂದ ತೊಂದರೆ ಆಗ್ತಿದೆ ಅಂತ ದೂರು ಕೊಟ್ಟಂತಹ ದೂರುದಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರು ಏನನ್ನ ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಗುರುಮೂರ್ತಿ ಅಂತ ಹೇಳ್ಬಿಟ್ಟು. ಗುರುಮೂರ್ತಿ ಅವರೇ, ನಿಮ್ಗೆ ಇವರು ನಕಲಿ ವೈದ್ಯರು ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಾ? ಮೇಡಮ್, ಮೊನ್ನೆ ನಾನು ಒಂದು ವಾರ ಹಿಂದ್ಗಡೆ ನಾನು ಇವ್ರ ಹತ್ರ ಹಾಸ್ಪಿಟ್ಲಿಗೆ ಬಂದೆ. ಸ್ವಲ್ಪ ನಂಗೆ ಜ್ವರ ಇದೆ ಅಂತ ಬಂದಾಗ ಇವರು ಒಂದು ಮೆಡಿಸಿನ್ ಕೊಟ್ಟರು. ನನಗೆ ಒಂದು ಮೆಡಿಸಿನ್ ಕೊಟ್ಟಾಗ ತಗೊಂಡಾಗ ಇಲ್ಲೆಲ್ಲ ಫುಲ್ ಅಲರ್ಜಿ ಆಗ್ಬಿಡ್ತು, ಮಗ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ನಾನು ಒಂದು ವಾರ ಬಿಟ್ಕೊಂಡ್ಬಂದೆ. ಸರ್, ಏನು ಈ ಥರ ಮಾಡಿದ ಅಂತ ಕೇಳಿದ್ರೆ, ಸರ್ ನೀವು ನನ್ನ ಹತ್ರ ಬರ್ಬೇಕಾಯ್ತು, ನಾನು ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೆ, ಮತ್ತೆ ನಿಮಗೆ ವಾಪಸ್ಸು ಅಂತ ಹೇಳ್ತಿರು. ಮತ್ತೆ ನನಗೆ ಫ್ರೀ ಟ್ರೀಟ್ಮೆಂಟ್ ಯಾಕೆ ಕೊಡ್ತಾರೆ ಇವರು? ಮತ್ತೆ ನಂಗೆ ಫ್ರೀ ಟ್ರೀಟ್ಮೆಂಟ್ ನನಗೆ ಅನುಮಾನ ಬಂದು ಏನು ಮಾಡಿದೆ, ಅವ್ರು ಡಾಕ್ಯುಮೆಂಟ್ಸಲ್ಲಿ ಚೆಕ್ ಮಾಡಿದಾಗ ಅವರು ಅಲೋಪತಿ ಡಾಕ್ಟರ್ ಅಂತ ಮತ್ತೆ ಗೊತ್ತಾಯಿತು. ಆದರೆ MBBS ಸರ್ಟಿಫಿಕೇಟ್ ಹಾಕೊಂಡು ಅಲೋಪತಿ ಡಾಕ್ಟರಿಗೆ ಕಾರ್ಯವೈಖರಿ ಮಾಡೋದಕ್ಕೆ ಇಲ್ಲಿ ಅನುಮತಿ ಇದೆಯಾ, ಸರ್ಕಾರದಿಂದ ಅನುಮತಿ ಇದೆಯಾ? ಮೊದಲೇ ನನ್ನ ಕ್ವಶನ್ನು. ಅನುಮತಿ ಇಲ್ಲ ಅಂತ ಹೇಳಿದ್ಮೇಲೆ ಇವರೆಲ್ಲ ಇಲ್ಲೇನು ನಿಂತಿದ್ದಾರೆ ಸಾರ್ವಜನಿಕರು, ಇವರೆಲ್ಲ ಅವ್ರ ಕಡೆಯವರು ಇವರು ಗೂಂಡಾಗಿರಿ ಮಾಡ್ತಾನೆ ಮಾಡಿ ಕಂಪ್ಲೇಂಟ್ ಕೊಟ್ಟವ್ರ ವಿರುದ್ಧ ತನಿಖೆ ಮಾಡುವಂಥ ಆದೇಶ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬ ಡಾಕ್ಟರ್ ಹಿಂದ್ಗಡೆ ಇಷ್ಟೊಂದು ಗೂಂಡಾಗಳಿದ್ದಾರೆ ಅಂತ ಹೇಳಿದ್ರೆ ಇವ್ರ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ. ನನ್ನ ಬಗ್ಗೆ ಇಲ್ಲ, ನಾನು ಒಬ್ಬ ಸಿಂಗಲ್ ಆಗಿ ಬಂದಿರೋ ನನಗಾಗಿರೋ ಅನುಭವ. ಅವ್ರು ಹೇಳ್ತಿರಲ್ಲ, ಇಂಥ 100 ಜನ ಯಾರೋ ಇದ್ದಾರೆ, ಅವರೆಲ್ಲ ಗ್ಯಾಂಗ್ ಕಟ್ಕೊಂಡು ದುಡ್ಡು ವಸೂಲಿ ಮಾಡ್ತಿದ್ದಾರೆ. ಅಂಥವ್ರು 100 ಜನ ಅಲ್ಲ, ಇಬ್ಬರನ್ನ ತೋರಿಸೇ ಕೇಳಿ, ನನಗೆ ಇಬ್ಬರನ್ನ ತೋರಿಸೇ ಕೇಳಿ ನಾನು ಅವ್ರಿಗೆ ಖುದ್ದಾಗಿ ನಾನು ಶರಣಾಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ತನಿಖೆನ ಬಿಡಲ್ಲ ಮೇಡಮ್. ನಾನು ನೋಡಿ ನಾನು ಆರೋಗ್ಯ ಸಚಿವರಿಗೂ ಮತ್ತು ಕರ್ನಾಟಕ ಐಟಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ತನಿಖೆ ಮಾಡ್ತಾರೆ, ಆ ತನಿಖೆ ಮಾಡೋಕೆ ನಾನು ಕಾಯ್ತೀನಿ. ಇವ್ರ ಹೆಸರು ಮಾಯಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಗೂಂಡಾಗಿರಿ ಮಾಡೋಕ್ಕೆ ನನ್ನ ಜೊತೆ ಬಂದಿದ್ದಾರೆ. ನಾನು ಇವ್ರ ಥರ 4 ಜನ ಕರ್ಕೊಂಡ್ಬಂದಿಲ್ಲ, ನಾನು ಒಬ್ಬನೇ ಬಂದಿದ್ದು. ನನಗೆ ಆ ಥರ
ಬಿಡ್ರಿ ನನಗೆ ಆ ಥರ ನಾನು ಒಬ್ಬನೇ ಬಂದಿರೋದು, ನನಗಾಗಿರೋದು ನೋವನ್ನ ನಾನು ಕೊಡ್ತಾ ಇದ್ದೀನಿ. ನಕಲಿ ಅಂತ ಗೊತ್ತಾದಾಗ ಖಂಡಿತ ಅವ್ರಿಗೂ ಶಿಕ್ಷೆ ಆಗಲಿ, ಅಕಸ್ಮಾತ್ ಆಗಿಲ್ವ ನಮಗೂ ಶಿಕ್ಷೆ ಆಗಲಿ, ನಾವು ಎರಡು ಮಾತಿಲ್ಲ ಅಷ್ಟೇ. ಹಂಗಾಗಿ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಹೀಗೆ ಇದೀಗ ದೂರುದಾರ ಗುರುಮೂರ್ತಿ ಕೊಟ್ಟಿರುವಂತಹ ಹೇಳಿಕೆ ಇದು ಅಂತಂದ್ರೆ ಒಂದು ವಾರದ ಹಿಂದೆ ಹುಷಾರಿರ್ಲಿಲ್ಲ, ಏನೋ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅಲ್ಲಿ ತೋರ್ಸಕ್ ಹೋಗಿದ್ದೆ. ಅದಾದ ನಂತರ ಏನೋ ಒಂದು ಮೆಡಿಸನ್ ಕೊಟ್ರು, ಒಂದು ವಾರದಲ್ಲಿ ನನಗೆ ಸ್ಕಿನ್ ಎಲ್ಲ ಅಲರ್ಜಿ ಆಗ್ಬಿಟ್ಟಿತ್ತು, ಸ್ಕಿನ್ ಎಲ್ಲ ಊದ್ಕೊಬಿಡ್ತು ಮುಖ ಎಲ್ಲ. ಅದಾದ ನಂತರ ಬಂದು ಪ್ರಶ್ನೆ ಮಾಡಿದ್ರೆ ಒಂದ್ ವಾರ ಇದರ ಆಯ್ತು ಅಂತ ಹೇಳಿದ್ರೆ, ಅದಾದ್ಮೇಲೆ ಇವರು ಫ್ರೀ ಟ್ರೀಟ್ಮೆಂಟ್ ಬೇಕಾದ್ರೆ ಕೊಡ್ತೀವಿ ಅಂತ ಈ ಡಾಕ್ಟರ್ ಹೇಳಿದ್ದಾರೆ ನನಗೆ, ಅಂದ್ರೆ ಪ್ರಕಾಶ್ ಅನ್ನೋರು ಅಂತ. ಅದಾದ್ಮೇಲೆ ಇವ್ರಿಗೆಲ್ಲ ಅನುಮಾನ ಬಂದಿದೆ, ಹೇಗೆ ಇವ್ರು ಫ್ರೀ ಟ್ರೀಟ್ಮೆಂಟ್ ಏನಕ್ಕೆ ಕೊಡ್ತಾರೆ ಅನ್ನುವಂಥದ್ದು. ಅದಾದ್ಮೇಲೆ ಈ ರೀತಿಯಾಗಿ ಇವರು ಪ್ರಶ್ನೆ ಮಾಡಿದ್ದಾರೆ. ಅಂತಂದ್ರೆ ಇವರು ಓದಿರೋದಕ್ಕೂ ಅಥವಾ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ ರಿಯಾಲಿಟಿ ಚೆಕ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಈತ ಓಡೋಡ್ ಹೋಗ್ತಾ ಇರುವಂತದ್ದು ಕೂಡ ದೃಶ್ಯಗಳಲ್ಲಿ ಇಷ್ಟೊತ್ತು ಗಮನಿಸ್ತಾ ಇದ್ವಿ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ನಾವು ಕೂಡ ಹುಷಾರಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು ಅಥವಾ ವಯಸ್ಸಾದವರೇ ಇರ್ಬೋದು, ಯಾರಿಗೋ ಹುಷಾರಿಲ್ಲ, ಸಡನ್ ಆಗಿ ಎಲ್ಲೋ ಹೋಗ್ಬೇಕು, ಆಸ್ಪತ್ರೆಗೆ ತೋರಿಸ್ಬೇಕು, ಮನೆ ಹತ್ರ ಇರುವಂತ ಡಾಕ್ಟರ್ ಇವರೇ ಇರ್ಬೋದು ಅಂತ ಹೇಳಿ ಡಾಕ್ಟರ್ ಅಂತ ಹೇಳಿ ನಾವು ಕೂಡ ಬ್ಲೈಂಡ್ ಆಗಿ ಹೋಗ್ಬಿಡ್ತೀವಿ. ಆದ್ರೆ ಇವ್ರು ನಿಜವಾಗ್ಲೂ ಕೂಡ MBBS ಮಾಡಿರ್ತಾರ, ಅಥವಾ ಇವ್ರು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ಗೂ ಇವ್ರು ಓದಿರುವಂತಹ ಶಿಕ್ಷಣಕ್ಕೂ ಕೂಡ ಒಂದಕ್ಕೊಂದು ಸಂಬಂಧ ಇದೆಯಾ ಇಲ್ವಾ ಅನ್ನೋಂಥದ್ದು ಕೂಡ ಒಮ್ಮೆ ಪರಿಶೀಲನೆ ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ಯಾವಾಗ ಈತನ ಕಳ್ಳಾಟ ಬಯಲಾಯಿತು ಅದಾದ ನಂತರ ಗುರುಮೂರ್ತಿಗೆ ಈ ರೀತಿಯಾಗಿ ಬೆದರಿಕೆ ಕೂಡ ಹಾಕಿದಾರ ಅಂತ ಅಂದ್ರೆ, ಅದರಲ್ಲೂ ಕೂಡ ಪ್ರಾಣ ಬೆದರಿಕೆ ಹಾಕಿರುವಂತದ್ದು. ನಕಲಿ ಡಾಕ್ಟರ್ ಪ್ರಕಾಶ್ಗೆ ಶೀಘ್ರವೇ ಕಾದಿದೆ ಬಿಗ್ ಶಾಕ್. ಆರೋಗ್ಯ ಸಚಿವರ ಅಂಗಳ ತಲುಪಿದೆ ಈಗ ಪ್ರಕಾಶ್ ಪುರಾಣ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಯುಟಿ ಖಾದರ್ ಈಗ ಅಲರ್ಟ್ ಆಗಿದ್ದಾರೆ. ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ ಯುಟಿ ಖಾದರ್. ಈಗ ನಕಲಿ ವೈದ್ಯರು ಯಾರೇ ಇದ್ರೂ ಕೂಡ ತಕ್ಷಣ ಕ್ರಮ ಕೈಗೊಳ್ತೀವಿ. ನಕಲಿ ಡಾಕ್ಟರ್ ಪ್ರಕಾಶ್ಗೆ ಶೀಘ್ರವೇ ಈಗ ಬಿಗ್ ಶಾಕ್ ಆಗಿದೆ. ಆರೋಗ್ಯ ಸಚಿವರಾಗಿರುವಂತ ಈಗ ರಾಜ್ಯದಲ್ಲಿ ನಕಲಿ ವೈದ್ಯರುಗಳು ಇವತ್ತು ಬೇರೆ ಬೇರೆ ಕಡೆ ಇದೆ ಎಂಬ ಮಾಹಿತಿ ಬಂದಿದೆ. ಎಲ್ಲೆಲ್ಲ ಮಾಹಿತಿ ಬಂದಾಗ ಅಲ್ಲಿ ನಾವು ಸ್ಪಷ್ಟವಾದ ಕ್ರಮ ನಾವು ತಗೊಳ್ತೇವೆ. ಈಗ ನಿಮ್ಮ ರಾಜ್ ನ್ಯೂಸ್ ಅಂತ ಅಭಿನಂದಿಸ್ತೇನೆ. ತಾವೊಂದು ಕಾರ್ಯಾಚರಣೆ ಮಾಡಿಕೊಂಡು ಎಲ್ಲಿದೆ ಅಂತೇಳಿ ತಾವು ಇವತ್ತು ನೋಡಿ ಹೇಳಿದ್ದೀರಿ, ಏನು ಹೇಳಿದ್ದೀರಿ ಅದನ್ನು ಭಾಳ ಗಂಭೀರವಾಗಿ ನಾವು ಇಲಾಖೆ ತಗೊಳ್ತದೆ. ಯಾರು ಇಬ್ಬರು ವೈದ್ಯರು ಏನಿದೆಯಾ ಅದನ್ನು ಹುಡುಕಿಕೊಂಡು ಅವರನ್ನು ಕ್ರಮ ತೆಕ್ಕೊಂಡು ಮತ್ತೆ ಅವರಿಗೆ ಅಲ್ಲೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಹೇಗೆ ಬಂತು ಡೀಟೇಲ್ ಆಗಿ ನೋಡಿ ಅವರೆಲ್ಲ ಪೊಲೀಸ್ ಇಲಾಖೆಯ ಸಹಕಾರ ಪಡೆದುಕೊಂಡು ನಮ್ಮೆಲ್ಲ ರೀತಿಯ ನಾವು ತಗೊಳ್ತೇವೆ. ಅಂಥದಕ್ಕೆ ನಾವು ಇದು ಅವಕಾಶ ಕೊಡೋದಿಲ್ಲ. ಮತ್ತು ಯಾರಾದರೂ ಅವರ ಊರಲ್ಲಿ ಏನಾದರೂ ಒಬ್ಬ ನಕಲಿ ವೈದ್ಯ ಇದ್ದ ಅಂತ ನಮಗೆ ಮಾಹಿತಿ ಕೊಟ್ಟರೆ ನಾವು ಅವ್ರ ಬಹುಮಾನ ಕೊಟ್ಟು ನಾವು ಕೊಡ್ತೇವೆ. ಇದೀಗ ನಮಗೆ ಒಂದು ಅಧಿಕೃತವಾಗಿ ಮಾಹಿತಿ ಬಂದರೆ ನಾವು ಕ್ರಮ ತಗೊಳ್ತೇವೆ. ಕ್ರಮ ತಗೊಂಡು ನಾವು ಅದು ತೀರ್ಮಾನ ಅಲ್ಲಿ ಎಲ್ಲಿ ಪರಿಸ್ಥಿತಿ ಅಂತ ನೋಡ್ತೇವೆ. ಏನು ಕೂಡ ಅಧಿಕೃತವಾದ ಪರ್ಮಿಷನ್ ಇಲ್ಲದೆ ಯಾರಿಗೂ ಕೂಡ ವೈದ್ಯಕೀಯ ಪದ್ಧತಿ ಅದು ಆಯುಷ್ ಇರಲಿ ಅಲೋಪತಿ ಇರಲಿ ಕೊಡಲಿಕ್ಕೆ ಅವಕಾಶ ಇಲ್ಲ. ಸೊ ಕೆಲವೊಂದು ನಿಮ್ಗೆ ಹೇಳಿದಾಗೆ ಎಲ್ಲಕ್ಕೆ ಹೋಗಿ ನೋಡೋದಿಲ್ಲ. ಸೊ ನೀವೆಲ್ಲ ಕಾಳಜಿ ವಹಿಸೋ ಕಾರಣ ನಿಮಗೆ ಗೊತ್ತಾಗ್ತದೆ. ನೀವು ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಕ್ರಮ ತಗೊಳ್ತೇವೆ. ಬಹುಶಃ ನೀವೇನು ತಾವು ಹೇಳಿದ್ದೀರಿ, ದಯವಿಟ್ಟು ಕೊಡಿ, ನಾನು ಅದನ್ನು ಇವತ್ತು ತಂಡನ್ನು ಅವರಕ್ಕೆ. ಹೀಗೆ ಇದೀಗ ಆರೋಗ್ಯ ಸಚಿವರು ಯುಟಿ ಖಾದರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂತಂದ್ರೆ ಈ ರೀತಿಯಾಗಿ ಕೆಲಸದಲ್ಲಿ ಭಾಗಿಯಾಗಿರುವಂತವರು ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಕೊಡುವಂತವರು ಅದು ಯಾರೇ ಇದ್ರೂ ಕೂಡ ಅಂತವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಒಂದು ಕಡೆ ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಇಂಥವ್ರ ವಿರುದ್ಧ ಕ್ರಮ ಆಗ್ಲೇಬೇಕು. ಇವರಿಗೆಲ್ಲ ಪ್ರಾಣ ಅಥವಾ ಜೀವ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ಬೋದು. ಅದೆಷ್ಟೋ ಜನ ನಂಬಿ ಇಂಥವ್ರ ಹತ್ರ ಹೋಗಿರ್ತಾರೆ. ಡಾಕ್ಟರ್ ಅಂತಂದ್ರೆ ಏನು, ಇಲ್ಲಿ ದೇವರು ಬಿಟ್ರೆ ಡಾಕ್ಟರೇ ನಮ್ಮನ್ನ ಕಾಪಾಡೋದು ಅಂತ ಹೇಳಿ ನಂಬಿರ್ತಾರೆ ಎಷ್ಟೋ ಜನ. ನಾವು ಕೂಡ ಅದನ್ನೇ ನಂಬುವಂಥದ್ದು. ಬ್ಲೈಂಡ್ ಆಗಿ ಯಾವುದೋ ಒಬ್ಬ ಡಾಕ್ಟರ್ ಇದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ ಹೋಗ್ತೀವಿ. ಆದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಅದರಲ್ಲೂ ಅದೆಷ್ಟು ವರ್ಷದಿಂದ ದುಡ್ಡುಗೋಸ್ಕರ ಅಥವಾ ಅದೆಷ್ಟು ವರ್ಷದಿಂದ ಈ ಒಂದು ಕ್ಲಿನಿಕ್ ಅನ್ನ ಈತ ನಡೆಸ್ತಾ ಇದ್ದಾನೆ ಅನ್ನೋಂಥದ್ದು ಗೊತ್ತಿಲ್ಲ. ರಾಜ್ ರಿಯಾಲಿಟಿ ಚೆಕ್ ಅಲ್ಲಿ ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ.